ಬಾಸ್ ವಾರ್ಡ್ ಒಳಗಡೆ ಈಗ ಬಂದೆ ಬಾಸ್. ಅಲ್ಲಿ ಯಾರಾದರೂ ಇದ್ದಾರಾ? ಯಾರು ಇಲ್ಲ ಬಾಸ್. ಅವ್ರ ಫ್ಯಾಮಿಲಿ ಮೆಂಬರ್, ಎನಿ ಅಟೆಂಡರ್? ಅವರೆಲ್ಲ ಹೊರಗಡೆ ಇದ್ದಾರೆ ಬಾಸ್. ಪೇಷಂಟ್ ಮಾತ್ರ ಒಳಗಿದ್ದಾರೆ, ಕಾನ್ಸಿಯಸ್ಸು ಇಲ್ಲ. ನೀವು ಅಂದರೆ ಕತೆ ಮುಗಿಸ್ ಬರ್ತೀನಿ, ಕಷ್ಟಪಡಬೇಕಾಗೇನಿಲ್ಲ. ಯಾವುದಾದ್ರೂ ಒಂದು ಸ್ವಿಚ್ ಆಫ್ ಮಾಡಿದ್ರೆ ತಾತ ಸೈಲೆಂಟಾಗಿ ಸ್ವರ್ಗ ಸೇರ್ಕತ್ತಾನೆ. ಮುದುಕ ಸಾಯ್ಬಾರ್ದು, ಬದುಕಿದ್ರು ವೀಲ್ ಚೇರಲ್ಲಿ ಓಡಾಡೋ ಹಾಗಿರ್ಬೇಕು. ಆಗ ಅವ್ರ ಮನೆಯವರಿಗೆಲ್ಲ ಭಯ ಆಗಬೇಕು. ಅಷ್ಟು ಮಾಡು ಸಾಕು. ಓಕೆ ಬಾಸ್. ಯಾರೋ ನೀನು? ಹೆಲ್ಪ್ ಹೆಲ್ಪ್ ಸರ್ 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 ಹಿಡಿದೆ ಅವನ್ನ. ಅದೇ ಅದೇ ಇಲ್ಲ. ಯಾರದು? ಯಾಕೋ ಹಿಂಗ್ ಓಡ್ ಬಂದೆ? ಏನಾಯ್ತು? ಜಸ್ಟ್ ಮಿಸ್. ಅದನ್ನೇ ಹೇಳ್ತಾ ಇರೋದು. ಆದಿ ಏನು ಇದು? ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ಏನೋ ಮಾಡೋದು. ಜಸ್ಟ್ ಮಿಸ್ ಅತ್ತೆ. ಎಸ್ಕೇಪ್ ಆಗೋದ ನನ್ನ ಮಗ. ಯಾರು ಅವನು? ಯಾರೋ ಒಬ್ಬ ಮಾಸ್ಕ್ ಹಾಕೊಂಡು ತಾತನ ವಾರ್ಡ್ ಒಳಗಡೆ ನುಗ್ಗಿದ್ದಪ್ಪ. ವಾಟ್? ಹ್ಞೂ ಅತ್ತೆ, ತಾತನ್ಗೆ ಏನೋ ಮಾಡಕ್ ಬಂದಿದ್ದ. ನರ್ಸ್ ಕೂಕೊಂಡ್ಲು, ತಕ್ಷಣ ಎಸ್ಕೇಪ್ ಆಗೋದ. ಅಲ್ಲಿ ನೋಡಿದ್ರೆ ಲೇಬರರ್ಸ್ ನಮ್ಮ ಅಗೇನ್ಸ್ಟ್ ತಿರುಗಿದ್ದಾರೆ. ಫ್ಯಾಕ್ಟ್ರಿಯಲ್ಲಿ ಗಲಾಟೆ, ಇಲ್ಲಿ ಅಪ್ಪನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಮ್ಮ ಸುತ್ತ ಏನ್ ನಡೀತಿದೆ? ಆದಿ ನೀನೊಂದು ಮುಖ ನೋಡ್ದ್ಯಾ? ಇಲ್ಲ ಅತ್ತೆ. ಐಡೆಂಟಿಫಿಕೇಶನ್ ಏನಾದ್ರು? ಅತ್ತೆ, ಆಗ್ಲೇ ನಾನು ಅವನ್ನ ಹಿಡ್ಕೊಂಡಾಗ ಏನೋ ಬಿತ್ತು ಅತ್ತೆ. ಏನೇ ಲಕ್ಷ್ಮಿ, ನಿನ್ನ ರೂಮ್ಗೆ ಇನ್ಯಾರೋ ಹೊಸಬ್ರು ಕರ್ಕೊಂಡು ಬಂದಿದ್ಯಾ? ರೂಮ್ ತೋರ್ಸಕ್ ಬಂದ್ಯಾ? ಅಯ್ಯೋ ಇಲ್ಲ ಅಕ್ಕ, ಇವರು ನಮ್ಮ ಅದಕ್ಕೆ ಪಿ ಜಿ ನೋಡಬೇಕು ಅಂತ ಹೇಳಿದ್ರು, ಅದಕ್ಕೆ ಕರ್ಕೊಂಡು ಬಂದೆ. ಹೌದಾ? ಯಾರೋ ಹೊಸ ಗೆಸ್ಟ್ ಕರ್ಕೊಂಡು ಬಂದಿದ್ಯಾ, ಅಡ್ವಾನ್ಸ್ ಸಿಗುತ್ತೆ ಅಂತ ಅನ್ಕೊಂಡೆ. ಸರಿ ಹೋಗಮ್ಮ ತೋರ್ಸು. ಸಾರಿ ಅದಕ್ಕೆ, ಏನೋ ಅನ್ಕೋಬೇಡಿ. ಇಟ್ಸ್ ಓಕೆ ಲಕ್ಷ್ಮಿ, ಬನ್ನಿ. ಅದಕ್ಕೆ ಇವರು ನನ್ನ ರೂಮ್ಮೇಟ್ಸ್. ಇವಳ ಹೆಸರು ಕಾವ್ಯ ಅಂತ. ಹಾಯ್ ಕಾವ್ಯ. ಇವಳು ವಿದ್ಯಾ. ಹಾಯ್ ವಿದ್ಯಾ. ಅವಳು ಐರಾ. ಹಾಯ್. ಹಾಯ್ ಐರಾ. ಇವರು ನಮ್ಮ ಅದಕ್ಕೆ ನನ್ನ ಸಂಜೀವಣ್ಣನ ಹೆಂಡತಿ ಅಮೃತ ಅಂತ ಇವ್ರ ಹೆಸರು. ಹಾಯ್ ಎಲ್ರಿಗೂ. ಲಕ್ಷ್ಮಿ, ಇವರೆಲ್ಲ ನಿನ್ನ ಕ್ಲಾಸ್ಮೇಟ್ಸಾ? ಇಲ್ಲ ಅದಕ್ಕೆ, ಕಾವ್ಯ ಮತ್ತು ವಿದ್ಯಾ ಮಾತ್ರ ನನ್ನ ಕ್ಲಾಸ್ಮೇಟ್ಸ್. ಐ ಆಮ್ ಜಸ್ಟ್ ಅ ರೂಮ್ಮೇಟ್. ಓ, ಅದಕ್ಕೆ ಅಣ್ಣನ ಹತ್ರ ಇದೆಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳಿ, ಅವನೇನಾದರೂ ಕೇಳಿದ್ರೆ ರೂಮ್ ತುಂಬ ದೊಡ್ಡದಿದೆ, ಎಲ್ರಿಗೂ ಸಪ್ರೇಟ್ ಮಂಚ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಕೂಡ ಹೇಳಿ ಪ್ಲೀಸ್. ಅದಕ್ಕೆ ಸರಿ,
ನೀನು ಬಾ. ಲಕ್ಷ್ಮಿ, ಇಲ್ಲೇ ಉಳ್ಕೋಬೇಕು ಅಂತೇನಿಲ್ಲ. ಕಾಲೇಜ್ ಹಾಸ್ಟೆಲ್ ಇದಕ್ಕಿಂತ ಬೆಟರ್ ಇದೆ. ನೀನು ಅಲ್ಲೇ ಸೇರ್ಕೊ. ಅಥವಾ ನೀನು ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ 1 BHK ತೊಗೊಳ್ಳಿ. ನಾನು ನಿನಗೆ ಹೆಲ್ಪ್ ಮಾಡ್ತೀನಿ. ಇಲ್ಲ ಅದಕ್ಕೆ ಇದು ಒಂದಿನದ ಪ್ರಶ್ನೆ ಅಲ್ಲ. ಓದೋ ಎಲ್ಲ ಹುಡುಗಿರು ಕಷ್ಟನೋ ಸುಖನೋ ತನ್ನ ಓದಕ್ಕೆ ತೊಂದರೆ ಆಗಬಾರ್ದು ಅಂತ ಅಂದ್ಕೊಂಡಿರೋರೆ. ನಮಗೆ ಇದೇ ಸಾಕು. ಅದಕ್ಕೆ ನಿಮ್ಮ ಹೆಲ್ಪ್ ತೊಗೊತಿಲ್ಲ ಅಂತ ನನಗೆ ದುರಂಕಾರ ಅನ್ಕೋಬೇಡಿ. ಅದಕ್ಕೆ ನನ್ನ ಮನಸ್ಸೊಪ್ಪಲ್ಲ. ಇದಕ್ಕೆ ಹೇಗೋ ಹೊಂದಿಸ್ಕೋತೀನಿ. ಪ್ಲೀಸ್ ಅದಕ್ಕೆ ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಬನ್ನಿ ಅದಕ್ಕೆ ಹೋಗೋಣ. ಅಣ್ಣ ಒಬ್ಬನೇ ಕಾಯ್ತಿರ್ತಾನೆ. ಲಕ್ಷ್ಮಿ, ಕನಸುಗಳನ್ನ ಮಣ್ಣು ಮಾಡಿ ಯಾರ್ದೋ ಮನೇಲಿ ಉಳಿಯೋದಕ್ಕಿಂತ ಎಷ್ಟೇ ಕಷ್ಟ ಆದರೂ ನನ್ನ ಇಷ್ಟದ ಜೀವನ ಬದುಕ್ತೀನಿ ಅನ್ನೋದೇ ಬೆಟರ್. ಬನ್ನಿ ಅದಕ್ಕೆ. ಅಮೃತ ಅವ್ರೆ, ರೂಮ್ ನೋಡಿದ್ರಾ? ನೋಡಿದೆ. ಲಕ್ಕಿ ಅಲ್ಲಿರೋಕ್ಕೇನು ಪ್ರಾಬ್ಲಮ್ ಇಲ್ಲ ತಾನೆ? ಅಲ್ಲಿ ಹುಡುಗಿರೆಲ್ಲ ಹೇಗೆ? ಅಣ್ಣ, ಅದು ಸಂಜೀವ್ ಅವರೇ, ಇವಳ ರೂಮ್ಮೇಟ್ಸ್ ಎಲ್ಲ ತುಂಬ ಒಳ್ಳೆಯವರು. ರೂಮ್ ಕೂಡ ದೊಡ್ಡದಾಗೇ ಇದೆ. ಎಲ್ಲರಿಗೂ ಸಪ್ರೇಟ್ ಕಾಟ್ಸ್. ಆಮೇಲೆ ಅಟ್ಯಾಚ್ ಬಾತ್ರೂಮ್ ಇದೆ ಅಂತ ಕೂಡ ಹೇಳಿ. ಅಟ್ಯಾಚ್ ಬಾತ್ರೂಮ್ ಕೂಡ ಇದೆ. ಈಗ ನಿನಗೆ ಸಮಾಧಾನ ಆಯ್ತಾ? ನೀನು ಇಲ್ಲಿರ್ಬೇಕಾದ್ರೆ ನನಗೆ ಹೇಗೆ ಸಮಾಧಾನ ಆಗತ್ತೆ ಲಕ್ಕಿ? ಅಣ್ಣ, ಅದಕ್ಕೆ ಹೇಳಿದ್ ಕೇಳಿಸ್ಕೊಂಡೆ ಅಲ್ವಾ? ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ನೀನು ಆರಾಮಾಗಿ ಹೋಗು. ಚಿಕ್ಕಪ್ಪ ಕೇಳಿದ್ರೆ ನಾನೇನು ಹೇಳಿ ಲಕ್ಕಿ? ಅಪ್ಪಂಗೆ ನಾನೇ ನಿಜ ಹೇಳ್ತೀನಿ, ಆದರೆ ಈಗಲ್ಲ. ಈ ನಿಜಾನ ನಾನೇ ಅರ್ಗಿಸ್ಕೊಳಕ್ಕಾಗ್ತಾ ಇಲ್ಲ ಲಕ್ಕಿ. ಇನ್ನು ಅವ್ರನ್ನ ಹೆಂಗೆ ಅರ್ಗಿಸ್ಕೊಂತಾರೋ ಗೊತ್ತಿಲ್ಲ. ಕಷ್ಟ ಆದರೂ ಒಪ್ಕೊಳ್ಳೇಬೇಕಾಗತ್ತೆ. ಅಪ್ಪನ ಹತ್ರ ನಾನು ಮಾತಾಡ್ತೀನಿ. ನಿಮ್ಮ ತಂಗಿ ಮೇಲೆ ನಿನಗೆ ನಂಬಿಕೆ ಇದೆ ಅಲ್ವಾ ಅಣ್ಣ? ನಾನು ಆರಾಮಾಗಿರ್ತೀನಿ. ನೀನು ಹೊರಡು.